ಹೋಗ್ಲಿ ನಿಂದೆಲ್ಲ ಗೊತ್ತೈತಿ ನಮ್ಗ ಹೋಗಿ ನಿಮ್ ಒಳ್ಳೇದಕ್ಕೆ ಹೇಳಿದ್ರ ಮತ್ ಹಿಂಗ್ ಮಾಡ್ತೀರಲ್ಲ ನಮ್ಗೆಲ್ಲ ಗೊತ್ತೈತಿ ಹೋಗ್ಲಿ ನಮ್ಗೆ ಅಲ್ಲಿ 50,000 ರೂಪಾಯಿ ಸೋತಿರಿ ಏನ್ ಮೊದ್ಲ ರೊಕ್ಕ ಕಳ್ಕೊಂಡಿ ನೋಡಿ ಇಲ್ಲಿಂದ ಹೋಗ್ಬಿಡ ಇನ್ನೊಮ್ಮೆ ಬಂದ್ಗಿಂದಿ ನಿನ್ ಕಾಲಗಿಂದ ಎಲ್ಲ ಮುಡಿತೀನಿ ಮತ್ತೆ ಮೊದ್ಲ ರೊಕ್ಕ ಟೆನ್ಷನ್ ಹೋಗೋದಿನ ಏನೋ ಹೇಳತ್ತೀನಿ ನಿಂಗೆ ಹೋಗಿ ಇಲ್ಲಿಂದ ಬಾಪ ಸಾವ್ಕಾರ ಕಡೆ ಇನ್ನೊಮ್ಮೆ ಹೋಗಿ ರೊಕ್ಕ ಇಸ್ಕೊಂಬರೋಣ ಬಾ ಒಂದ್ ಲಕ್ಷ ರೂಪಾಯಿ ಇಲ್ಲ ಅಂದ್ರೆ ಎಷ್ಟು ಕೊಡ್ತಾರ ನೋಡೋಣ ಬಾ ಇನ್ನು ಇಲ್ಲೇ ಅದಾರ ಇಲ್ಲೇ ಕೊಡ್ತಾರ ಬಾಪ ಇನ್ನೊಂದ್ ಲಕ್ಷ ರೂಪಾಯಿ ಕೇಳೋಣ ಅದ ಮತ್ತ ಅವ್ರು ಕೊಡಂಗಿಲ್ಲ ಅಂದ್ರೆ ಏನ್ ಮಾಡೋದು ಈಗ ಕೊಡ್ತಾರ ಬಾ ಅವ್ರು ಹಂಗಿಲ್ಲ ಕೇಳ ಒಂದ್ ಮಾತು ಕೊಟ್ರ ಚಲೋ ಮತ್ತೆ ಬಂದ್ರು ಸರ್ ಇನ್ನೊಂದ್ ಲಕ್ಷ ರೂಪಾಯಿ ಬೇಕಾಯ್ತು ಆಟ ಆಡ್ತೀವಿ ನೀವು ಇಲ್ರಿ ಮೊದ್ಲಿಂದ ಕೊಡ್ತೀರಿ ನೀವು ಕೊಡ್ತೀವ್ರಿ ಎರಡು ಕೂಡ ಒಮ್ಮೆ ಕೊಡ್ತೈತೆ ಎರಡು ಕೂಡ ಒಮ್ಮೆ ಕೊಡ್ತೀವ್ರಿ ಸರ್ 1 ಲಕ್ಷ ರೀ 1 ಲಕ್ಷ ಕೊಡ್ರಿ 50,000 ರೂಪಾಯಿ ಇತ್ತು ಬೇಕು ಬೇಡ ಹಾಕ್ರಿ ಅದ ಅದ ನಂಬರ್ಗೆ ಹಾಕ್ರಿ ಇವತ್ತು ಹಾಕಿ ನೋಡಿ ನಾ ಆಗಲೇ ಮೇಲೆ ರೊಕ್ಕ ಕೊಡತ್ತಾರ ನೋಡ ಹಾಕೋರಿಗೆ ಮತ್ತೆ ಏನ ಗೇಮ್ ಮಾಡತ್ತಿದ್ರೆ ಏನ್ ಮಾಡ್ತೀಯ ಇಲ್ಲ ಕಾಲೇಜ್ ಬಗ್ಗೆ ಹೋಗ್ಯಾರ ತೊಗೊಂಡೋಗ್ಯಾರ ನೋಡಿ ಅವ್ರು ಹೋಲಿ ನನ್ನ ನಂಬಿಕೆ ಇದ್ದು ಅವ್ರ ಮ್ಯಾಗ ತೊಗೊಂಡು ಕೊಡ್ತಾರೆ ಅಣ್ಣ ಮತ್ತೆ ಗೇಮ್ ಮಾಡ್ಕ ಹಾಳು ಬಿ ಮಾಡ್ಕೊಂಡ್ರೆ ಅವಾಗ ಏನು ಮಾಡೋಣ ನೋಡಂತ ಇನ್ನು ಅವ್ರ ಮ್ಯಾಗ ಒಂದು ಕಣ್ಣಿಡ ಆತು ಅಣ್ಣ ಆಯ್ತು ಅದು 1 ಲಕ್ಷ ಕೇಳಿದ್ರ ಅವ್ರು 50,000 ಹಾಕಿದ್ರಪ್ಪ ಅದು ಹೆಂಗಾರ ಮಾಡಿ 50,000 1 ಲಕ್ಷ ಅವ್ರಿಗೆ ರೊಕ್ಕ ಇಸ್ಕೊಂಡಿದ್ವಿ ಅವ್ರು ಹೊಳೆ ಕೊಡೋಣ ಹೆಂಗಾರ ಮಾಡಿ ಮೊದ್ಲಿಂದ ಕೊಟ್ಟಿಲ್ಲ ಅವ್ರಿಗೆ ಈಗ ಕೊಟ್ಟಿದ್ದ ದೊಡ್ಡ ವಿಷಯ ಅವ್ರ ನಮಗೆ ಆಗಲೇ ಇಸ್ಕೊಂಡು ಹೋಗ್ಯಪ್ಪ ಮತ್ ಸೋತ್ ಬಿಟ್ಟಿ ನೋಡು ಏನ್ ಮಾಡಾಕ್ ಬರಲ್ಲ ನಸೀಬ್ ಗಂಡ್ರೈತ ಪ್ಯಾಂಡೋಕ್ ಯಾಗಾರನ ಮೊನ್ನೆ ಇಸ್ಕೊಂಡು ಹೋಗಿ ಮತ್ತೆ ಜಲ್ದಿ ಎಲ್ಲ ರೊಕ್ಕ ಸೋತ್ ಬಿಟ್ಟಿವಿ ಹೆಂಗಾರ ಮಾಡೋನ್ ತಡಿ ಹೆಂಗಾರ ಮಾಡೋನ್ ಬಾ ಆತು ಬಾಪ ಸೌಕರ್ಯ 1 ಲಕ್ಷ ರೂಪಾಯಿ ಕಳಿತ 50,000 ರೂಪಾಯಿ ಕೊಡತ್ತಾರ ಅವ್ರು ಅದ್ರೊಳಗ ಆಡುಂಬ 50,000 ರೂಪಾಯಿ ಕೊಟ್ಟಾರ ಈಗ ಹಿಂಗಾದ್ರು ಆಡುಂಬ ಅದನ್ನ 1,000 ರೂಪಾಯಿ ನೋಡುನ್ ಬಾ ಡಬಲ್ ಮಾಡೋಣ ಅಂತ ಹೆಂಗಾರ ಮಾಡಿ ಬೆಳ್ತೀನಿ ಬಂದ ನೋಡಪ್ಪ ಒಬ್ಬ ಬಾಪ ದೋಸ್ತ ಆರಾಮ ಬಂದಿ ಊಟ ಆತ್ಪ ನಿಮ್ದು ನಮ್ದು ಆಗೈತೆ ನೋಡಿ ಹಂಗ ರೀಲ್ಸ್ ಮಾಡಕ್ ಬಂದಿದ್ವಿ ಇಲ್ಲಿ ಅದೊಂದು ಆ್ಯಪ್ ಅಂತದ ರೊಕ್ಕ ಮಾಡೋದ ಮಾಡಾತಿದ್ವಿ ಬಾ ಸುಂದರ ವೇಟ್ರ್ ಅಲ್ಲ ಮತ್ತೆ ವಿಮಾನದ ಐತೆ ಅದಕ್ಕ ವೇಟ್ರ್ ಅಂತಾರ ಹೌದಾ ನಮ್ಗೆ ಗೊತ್ತಿಲ್ಲ ಬಿಡ ಎಷ್ಟು ಗೆದ್ರಿ ಈಗ ಸೊ ಲಾಸ್ ಆಗಿ ಎಲ್ಲಿ ಗೆಲ್ತಿ ಬಿಡು 50 ಲಾಸ್ ಆಗಿ ಮತ್ತೆ 50 ಸಾಲ ಮಾಡಿದ್ವಿ 5,000 ರೂಪಾಯಿ ಡಿಪಾಸಿಟ್ ಮಾಡಿದ್ದೆ ಹಚ್ಚ ಆಡ ಈಗ ಒಂದು 3,000-4,000 ರೂಪಾಯಿ ಮಾಡ್ತೀನಿ ನೋಡಿ ದೋಸ್ತ ಮಾಡಿ ಎಷ್ಟಾರ ಹಚ್ಚನಿ ಹಚ್ಚಿದೆ ತಕ್ಕೋ ಆತ್ ನೋಡಿ ಮತ್ತೆ ಹಚ್ಚ ಒಮ್ಮೆ 10,000 ರೂಪಾಯಿ ಹಚ್ಚಿಬಿಡು ದಣ್ಣಂತೆ ಒಮ್ಮೆ 10,000 ಮಾಡಿ ಲಾಸ್ ಆಗೈತೆ ಉಪ ನಮ್ದು ಹಚ್ಚ ನೋಡೋಣ ಒಮ್ಮೆ ಹಚ್ಚುನ್ ತಡಿ ದೋಸ್ತ ಹಚ್ಚ 10,000 ರೂಪಾಯಿ ಹಚ್ಚಾತೀನಿ ಈಗ ಬಂತ ನೋಡು ಡಬಲ್ ಆತಿಲ್ಲ ಡಬಲ್ ಆತ್ ನೋಡು ದೋಸ್ತ ಹಚ್ಚ ಈಗ ಎಷ್ಟದ ಅಷ್ಟು ಹಚ್ಬಿಡೋಣ ಎಷ್ಟು 70 ಅದಾವ ಈಗ ಒಂದು 70,000 ರೂಪಾಯಿ 70,000 ರೂಪಾಯಿ ಹಚ್ಚಿಬಿಡ ಡಬಲ್ ಮಾಡೋಣ ಅಂತ ಅಷ್ಟು ಹಚ್ಚಾತೀನಿ ರೂಪಾಯಿ ಹಚ್ಚ ಬಂತ ಡಬಲ್ ಆತಿಲ್ಲ ಡಬಲ್ ಆತ್ ನೋಡು ಈಗ ಡಬಲ್ 70 ಡಬಲ್ 140 ಹಚ್ಬಿಡಿ ಬಂದ್ರ ಬಂದ್ ಜೈ ಶ್ರೀರಾಮ್ ಬಂದ್ಬಿಡು ಹಚ್ಚ ಹಚ್ಚಾತೆ ನೋಡು ಒಮ್ಮೆ ಮುಂದೆ ಹೋಗತ್ತೆ ಅದು ಒಮ್ಮೆ ಮುಂದೆ ಹಚ್ಚಾತೆ ನೋಡು ದೋಸ್ತ ಈಗ ತಡಿ ಒಮ್ಮೆ ಸ್ವಲ್ಪ ಮುಂದಕ್ಕ ಓಡಕೈತ ಅದು ಸಟ್ ಅಂದ್ ಸ್ವಲ್ಪ ಮಂದಿ ಹಾಟ್ ಹೋಗೈತ್ ನೋಡು ತಡಿ ಹಚ್ಚಾತೆ ನೋಡಿ ಹಚ್ಚಿದೆ ಅಯ್ಯೋ ಎಲ್ಲ ಕಳ್ಕೊಂಡ್ ಕುಂತಲ್ಲಿ ಅವ್ರಿಗೆ ರೊಕ್ಕ ಹೆಂಗ್ ಕೊಡುದು 140 ಗೋವಿಂದ ಸಾಲ ಮಾಡಿ ಆಡಿದ್ರು ಎಲ್ಲ ಹೋಗಿದ್ದ ದೋಸ್ತ ಈಗ ಏನ್ ಮಾಡಕ್ ಬರುದಿಲ್ಲ ನೋಡಿ ಈಗ ಅವ್ರ ರೊಕ್ಕ ಹೆಂಗ್ ಕೊಡುದು ಏನ್ ಮಾಡ್ತೀನಿ ನೋಡು ಏನ್ ಮಾಡ್ತಿ ಅದಪ್ಪ ಈಗ ರೊಕ್ಕ ಅವ್ರಿಗೆ ಹೆಂಗ್ ಕೊಡುದಪ್ಪ ಈಗ ನಿಮ್ಮ ಅಪ್ಪ ಕಡೆ ಏನೋ 1,000 ರೂಪಾಯಿ ಇಸ್ಕೊಂಡಿದ್ದೆ ಅಂತ ಇಸ್ಕೊಂಡಿದ್ದೆ ಕಾಲೇಜ್ ಪಟ್ಟದೈತೆ ಅಂತ ಹೇಳಿ ಹೇಳ್ದ ಇಸ್ಕೊಂಡಿದ್ದಪ್ಪ ನಾ ರೊಕ್ಕ ಏನ್ ಮಾಡಿದ್ದೆ ಅದನ್ನ ಅಯ್ಯೋ ಅದು ಎಷ್ಟೋಗ ಹಾಕಿ ಎಲ್ಲ ಹಾಳಾಗ್ಯಾವ ಈಗ ರೊಕ್ಕ ಅದ್ರಾಗ ಸೋತಿ ಇಷ್ಟು ಏನ್ ಮಾಡೋದು ಹೆಂಗ್ ಕೊಡ್ತೀನಿ ನೋಡಪ್ಪ ರೊಕ್ಕ ಅವ್ರಿಗೆ ಅವ್ರ ಕಡೆ ಸಾಲ ಮಾಡಿ ಈಗ ಮನಿಗಾರ ಹೋಗುಂಬಾ ನೀವು ಹೋಗ್ಬರ್ರಿ ನಾ ಇಲ್ಲೇ ಒಂದ್ ಸ್ವಲ್ಪ ಹೊತ್ತು ಕುಂತ ಸುತ್ತ ನನ್ನ ಮನಿಗೆ ಹೋಗುಂಬಾ ನೀವು ಹೋಗಿರ ನಾ ಬರ್ತೇನೆ ಹೊಕ್ಕೇತೋ ಮನಿ ಕಡೆ ಹೋಗಿರ್ಬೇಕು ಹೊಕ್ಕೇತೋ ಹೋಗ್ಬರ್ತೇವ ರಾಹುಲ್ ಬಾಯ್
ರೊಕ್ಕ ಇದ್ದಾಗ ಎಲ್ಲಾರು ಇದ್ರಪ್ಪ, ರೊಕ್ಕ ಖಾಲಿ ಆದ್ಮ್ಯಾಗ ಎಲ್ಲಾರು ಹೋಗ್ಬಿಟ್ರಲ್ಲ. ಏನು ಮಾಡೋದು ಈಗ? ಅವ್ರು ಸಾಲ ಇಸ್ಕೊಂಡವ್ರ ನಾ ಏನು ಮಾಡೋದು ಈಗ ಅವ್ರಿಗೆ? ಹೆಂಗೆ ಕೊಡ್ಲ ಸಾಲ? ಕಾಲೇಜಿಗೆ ಹೋಗ್ಬಿಟ್ಟು ಇಲ್ಲೇ ಇತ್ತು ಹಂಗ ಬಂದು ನಿಂತಿದ್ದಾರೆ ಇಲ್ಲಿ. ರೊಕ್ಕ ಏನು ಮಾಡಿದ 1 ಲಕ್ಷ ರೂಪಾಯಿ ಕಾಲೇಜಿಗೆ ಕಟ್ಟ ಬಂದೆ ನಿಂಗೆ. ಬೇರೆ ಕೊಟ್ಟು ಬಂದೇನೆ. ಹಾಂ, ಮತ್ತೆ ಇಲ್ಲೇ ನಿಂತಿದ್ದೇವೆ. ಹಂಗ ನಮ್ಮ ದೋಸ್ತ್ ಬರತ್ತಾನ ತಿಂತಿದ್ನಿ. ಆ ದೋಸ್ತವ ಇಲ್ಲ ಹೋದ ನಮ್ಮ ದೋಸ್ತ್. ಮತ್ತೆ ರೊಕ್ಕ ಮಾಡತ್ತೇನೆ. ಏ ಇಲ್ಲ, ಏನು ಮಾಡತ್ತೀನಿ ರೊಕ್ಕ ಯಾವಾಗ ಕೊಡ್ತೀನಿ ಅಂದ? ಕೊಡ್ತೇನೆ ರೀ. ಯಾವಾಗ ಕೊಡ್ತಿ? ಇನ್ನೊಂದು ತಿಂಗಳು ಅಂದ್ರೆ ಕೊಡ್ತೇನೆ. ಒಂದು ತಿಂಗಳು ಟೈಮ್ ಕೊಡೋದಿಲ್ಲ, 1 ವಾರದಾಗ ಬೇಕು ನಂಗೆ. ಹಾಂ ಯಾಕಂದ್ರೆ ನಾವು ಮಂದಿ ಕೊಡೋದು 1 ವಾರದಾಗ ಬೇಕು ನೋಡು. ಹಾಂ ರೀ. ಹಾಂ ಹಾಂ ರೀ. ನಡಿ ಹೋಗೋಣ ಬಸ್. ರೊಕ್ಕ ಇಸ್ಕೊಂಡಿನ ಟೆನ್ಷನ್, ರೊಕ್ಕನ ಕಳ್ಕೊಂಡೀನಿ. ಮತ್ತು ಅದ್ರಾಗ ಇವರು ಒಂದು ಬಂದು ರೊಕ್ಕ ಕಳತ್ತಾರ. ಏನು ಮಾಡ್ಬೇಕು? ನಾ ಇರಬೇಕು ಸಾಯ್ಬೇಕು ಏನೂ ತಿಳಿವಲ್ತು ನಂಗೆ. ಸುಮ್ಮ ನಮ್ಮ ದೋಸ್ತು ಫೋನ್ ಹಚ್ಚಿ ಹೇಳಿ. ಹಲೋ ದೋಸ್ತ, ಎಲ್ಲದಿರಿ ಇವಾಗ? ಹೌದೇನ? ಅವರು ಬಂದು ಸಾಲ ಕೇಳತ್ತಾರಪ್ಪ. ಏನು ಮಾಡೋದು ನಂಗೆ ಏನು ತಿಳಿಯೋದಿಲ್ಲ. ಹಾಂ, ಈಗ ಬಂದು ಕೇಳಿ ಹೋಗ್ಯಾರ. ಈಗ ಅವ್ರು ನಂಗೆ ಏನು ಮಾಡ್ಲ, ನಂಗೆ ಅದ ಟೆನ್ಷನ್ ಹತ್ತಿತ್ತಪ್ಪ. ಹಾಂ, ಈಗ ಏನು ಮಾಡ್ಲ ನನಗೇನು ಈಗ ನಂಗೆ ಉಳಿಯೋ ಆಸೆ ಇಲ್ಲ ಈ ಭೂಮಿ ಮ್ಯಾಗ. ನಾ ಹೊಕ್ಕೆ ನೋಡಿ ಹೊಕ್ಕೆ ನೋಡ. ರಾವ್ಲೆ ಅಲ್ಲಿ ಸಾಯಿ ಡಿಸೈಡ್ ತೊಗೊಂಡ ಸಾಲ ಮಾಡಿದಕ್ಕ ಅಲ್ಲೇ ಹೋಗುಂಬಾ ಓಡುಂಬಾ ಹೇಳ್ತಾನೆ. ಹಲೋ, ಎಲ್ಲದಿ? ಮನಿಗೆ ಹೋದಿ? ರಾವ್ಲೆ ಏನೋ ಡಿಸಿಷನ್ ತೊಗೊಂಡ ಸಾಯಿದ ಸಾಲ ಮಾಡಿದ್ದಕ್ಕ. ಹೌದಾ? ಪಟ್ನ ಇಲ್ಲೇ ಬಾ, ಆಗಲ್ಲ ಅಲ್ಲಿ ಇದ್ದೀವಲ್ಲ ಅಲ್ಲೇ ಬಾ. ಪಟ್ನ ಬಾ. ಸಿಕ್ಕಿಲ್ಲಪ್ಪ, ನಾನು ಈಗ ಬಂದೆ. ಎಲ್ಲಿ ಹುಡ್ಕೊಂಬರ್ರಿ ಅವಂಗ ಲಗು ಲಗು. ಅಲ್ಲಿ ಹಿಂಗೆ ಹೋಗುಂಬರ್ರಿ. ಬಾ ಲಗು ಲಗು ಹುಡ್ಕೊಂಬ. ಎಲ್ಲ ಅಲ್ಲಿ ನೋಡ್ಲಿ, ಅಲ್ಲಿ ನೋಡ್ರಿ. ರಾವ್ಲೆ ಜಿಗಿಬ್ಯಾಳೆ. ಅಯ್ಯೋ ಜಿಗದ ಬಿಟ್ಟಲು. ಏನ್ ಮಾಡೋದು ಈಗ? ಏನ್ ಮಾಡ್ತೀರಿ? ಬರೀ ತಳಗೊಂಬರ್ರಿ. ಬಟ್ಟಮ್ಮ ಜಿಗದ ಬಿಟ್ಟ ನೀವು. ಇಲ್ಲಿ ದೂರಿಲ್ಲಯ, ಇಲ್ಲಿ ನಾವು ಒಂದಯ, ಬೇರೆ ನಂಗೇನ್ ಗೊತ್ತಲಿ ಹಿಂಗಾಗತ್ತೆ ಅನ್ನೋದು. ಆಡ್ಬಾಡ್ರಿ ನೋಡಿ ಏನ್ ಮಾಡ್ಕೊಂಡ. ಅಷ್ಟಕ್ಕೂ ಈ ವಿಡಿಯೋ ಮಾಡಿದ ಕಾರಣ ಯಾಕಂದ್ರೆ ಬೆಟ್ಟಿಂಗ್ ಪ್ರಮೋಷನ್ ಮಾಡೋರಿಗೆ ಮತ್ತು ಬೆಟ್ಟಿಂಗ್ ಆ್ಯಪ್ ಮಾಡೋರಿಗೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.